Hello, my dear students. Welcome back to Learn Easily channel. ಡಿಫಿಕಲ್ಟ್ ಡಾಟರ್ಸ್ ಬೈ ಮಂಜು ಕಫೂರ್. ಈ ವಿಡಿಯೋದಲ್ಲಿ ಈ ಒಂದು ನಾವೆಲ್ ಡಿಫಿಕಲ್ಟ್ ಡಾಟರ್ಸ್ ಈ ಒಂದು ನಾವೆಲ್ನ ಕನ್ನಡದ ಸರಳ ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ಈ ಡಿಫಿಕಲ್ಟ್ ಡಾಟರ್ಸ್ ಈ ಒಂದು ಕಾದಂಬರಿಯನ್ನು 1998ರಲ್ಲಿ ಮಂಜು ಕಪೂರ್ ಅವರು ಬರೆದಿರ್ತಾರೆ. ಇದು ಅವರ ಮೊದಲ ಕಾದಂಬರಿ ಆಗಿರುತ್ತೆ. ಇದಕ್ಕೆ ಕಾಮನ್ವೆಲ್ತ್ ರೈಟರ್ಸ್ ಪ್ರೈಸ್ ಸಹ ಬಂದಿರುತ್ತೆ. ಇದು ಭಾರತದ ಹಿನ್ನೆಲೆಯಲ್ಲಿ ಒಬ್ಬ ಮಹಿಳೆಯ ಸ್ಥಿತಿ, ಶಿಕ್ಷಣ, ಸ್ವಾತಂತ್ರ್ಯಕ್ಕಾಗಿ ನಡೆಸುವ ಹೋರಾಟದ ಒಂದು ಅನ್ವೇಷಣೆಯಾಗಿರುತ್ತೆ ಈ ಒಂದು ಕಾದಂಬರಿ. ಈ ಕಾದಂಬರಿಯ ಕಥೆಯು ಇದಾ ಎಂಬಾಕೆ ತನ್ನ ತಾಯಿಯ ಮರಣದ ನಂತರ ಆಕೆಯ ಒಂದು ಭೂತಕಾಲವನ್ನು, ಆಕೆ ಹೇಗೆ ಸತ್ಲು, ಆಕೆಯ ಒಂದು ಸಾವಿನ ಹಿನ್ನೆಲೆಯನ್ನು ಹುಡುಕ್ತಾ ಹೋಗ್ತಕ್ಕಂಥ ಕಥೆಯಾಗಿರುತ್ತೆ. 1930 ಮತ್ತು 40ರ ಸಮಯದಲ್ಲಿ ಅಮೃತಸರದ ಒಂದು ಮಿಡಲ್ ಕ್ಲಾಸ್ ಪಂಜಾಬಿ ಫ್ಯಾಮಿಲಿಯಲ್ಲಿ ಸಾಂಪ್ರದಾಯಿಕವಾದಂತಹ ನಿರೀಕ್ಷೆಗಳ ವಿರುದ್ಧ ಹೋರಾಡಿದಂತಹ ವೀರ್ಮತಿಯ ಒಂದು ಕಥೆಯಾಗಿರುತ್ತೆ ಈ ಒಂದು ಡಿಫಿಕಲ್ಟ್ ಡಾಟರ್ಸ್. ಇಲ್ಲಿ ಮೊದಲಿಗೆ ಈ ಒಂದು ಡಿಫಿಕಲ್ಟ್ ಡಾಟರ್ಸ್ ಕಾದಂಬರಿಯ ಕ್ಯಾರೆಕ್ಟರ್ಸ್ನ ಬಗ್ಗೆ ನೋಡೋಣ. ಈ ವೀರ್ಮತಿ ಈ ಒಂದು ಕಾದಂಬರಿಯ ನಾಯಕಿ ಸಾಂಪ್ರದಾಯಿಕ ಕರ್ತವ್ಯ ಮತ್ತು ಶಿಕ್ಷಣ ಹಾಗೂ ಪ್ರೀತಿಯ ಆಧುನಿಕ ಬಯಕೆಗಳ ನಡುವೆ ಸಿಲುಕಿರ್ತಕ್ಕಂತಹ ಒಬ್ಬ ಡಿಫಿಕಲ್ಟ್ ಡಾಟರ್. ಆಕೆ ಚೇತರಿಸಿಕೊಳ್ಳುವ ಗುಣ ಹೊಂದಿದ್ದರೂ ಸಹ ಅಪರಾಧ ಪ್ರಜ್ಞೆಯಿಂದ ಪೀಡಿತಳಾಗ್ತಾಳೆ. ಅಂತಿಮವಾಗಿ ತನ್ನ ದಂಗೆಗಾಗಿ ಸಮಾಜಕ್ಕೆ ತೆತ್ತ ಬೆಲೆಯಿಂದಾಗಿ ಒಬ್ಬ ಕ್ರೂರ ಮತ್ತು ಮೌನವಾದ ತಾಯಿ ಆಗ್ತಾಳೆ. ಇನ್ನು ಎರಡನೆಯ ಕ್ಯಾರೆಕ್ಟರ್ ಬಂದಾಗ ಹರೀಶ್, ಆಕ್ಸ್ಫರ್ಡ್ನಲ್ಲಿ ಶಿಕ್ಷಣ ಪಡೆದಂತಹ ಬುದ್ಧಿಜೀವಿ. ಈತ ಆಕ್ಸ್ಫರ್ಡ್ ಮಾದರಿಯ ಆಲೋಚನೆಗಳನ್ನು ಹೊಂದಿದ್ದರೂ ಕೌಟುಂಬಿಕವಾಗಿ ದುರ್ಬಲನಾಗಿರ್ತಾನೆ. ತನ್ನ ಒಡನಾಟದ ಅಗತ್ಯವನ್ನು ಪೂರೈಸಿಕೊಳ್ಳಲು ವೀರ್ಮತಿಯ ಬುದ್ಧಿಶಕ್ತಿಯನ್ನು ಪ್ರೋತ್ಸಾಹಿಸ್ತಾನೆ. ಆದರೂ ಅವರ ಸಂಬಂಧ ಪರಿಣಾಮಗಳಿಂದ ಅವಳನ್ನು ರಕ್ಷಿಸುವ ಧೈರ್ಯ ಆತನಿಗೆ ಇರೋದಿಲ್ಲ. ಇನ್ನು ಈ ಒಂದು ಕಾದಂಬರಿಯ ನಿರೂಪಕಿ ಪ್ರಸ್ತುತ ಒಂದು ಸಮಾಜದಲ್ಲಿ ವೀರ್ಮತಿಯ ಮಗಳು, ವಿಚ್ಛೇದಿತ ಮತ್ತು ಮಕ್ಕಳಿಲ್ಲದ ಆಕೆ ತನ್ನ ತಾಯಿಯೊಂದಿಗಿನ ಒಂದು ಬಿಗುವಿನ ಹಾಗೂ ಮೌನವಾದ ಸಂಬಂಧದ ಬೇರುಗಳನ್ನು ಅರ್ಥ ಮಾಡಿಕೊಳ್ಳಲು ತನ್ನ ತಾಯಿಯ ಒಂದು ಇತಿಹಾಸದ ಬಗ್ಗೆ ಒಂದು ರೀತಿ ಪತ್ತೇದಾರಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾಳೆ. ಇನ್ನು ಈ ಒಂದು ಕಾದಂಬರಿಯ ನಂತರದ ಪಾತ್ರಗಳು ಕಸ್ತೂರಿ, ವೀರ್ಮತಿಯ ತಾಯಿ. ಆಕೆ ನಿರಂತರ ಹೆರಿಗೆ ಮತ್ತು ಮನೆಗೆಲಸದ ಹೊರೆಯಿಂದ ಕೂಡಿದ ಒಂದು ಸಾಂಪ್ರದಾಯಿಕ ಹೆಣ್ತನದ ಒಂದು ಪ್ರತೀಕವಾಗಿರ್ತಾಳೆ. ಕುಟುಂಬಕ್ಕೆ ಅವಮಾನ ತಂದಿದ್ದಕ್ಕಾಗಿ ಅವಳು ವೀರ್ಮತಿಯನ್ನ ಇಂದಿಗೂ ಸಹ ಕಸ್ತೂರಿ ಕ್ಷಮಿಸೋದಿಲ್ಲ. ಇಲ್ಲಿ ಕಸ್ತೂರಿಯ ಮಗಳು ವೀರ್ಮತಿ, ವೀರ್ಮತಿಯ ಮಗಳು ಇದಾ. ಇನ್ನು ನಂತರದ ಕ್ಯಾರೆಕ್ಟರ್ ಗಂಗಾ, ಹರೀಶ್ ಪ್ರೊಫೆಸರ್ನ ಮೊದಲ ಹೆಂಡತಿ. ಆಕೆ ಅನಕ್ಷರಸ್ಥೆ, ಸಾಂಪ್ರದಾಯಿಕ ಮತ್ತು ಸಮಾಜದ ದೃಷ್ಟಿಯಲ್ಲಿ ಆದರ್ಶ ಪತ್ನಿ. ವೀರ್ಮತಿ ಅವಳ ಮನೆಗೆ ಬಂದಾಗ ಅವಳು ಮೌನವಾದ ಮತ್ತು ಬಲವಾದ ಅಸಮಾಧಾನದ ಶಕ್ತಿಯಾಗಿರ್ತಾಳೆ. ಇನ್ನು ಶಕುಂತಲಾ ಈ ಒಂದು ಕಾದಂಬರಿಯಲ್ಲಿ ಬರ್ತಕ್ಕಂತಹ ಮುಂದಿನ ಪಾತ್ರವಾಗಿರ್ತಾಳೆ. ವೀರ್ಮತಿಯ ಒಬ್ಬ ಸೋದರ ಸಂಬಂಧಿಯಾಗಿರ್ತಾಳೆ ಶಾಕುಂತಳ. ಈಕೆ ಲಾಹೋರ್ನಲ್ಲಿ ಸ್ವತಂತ್ರ ಮತ್ತೆ ಒಬ್ಬ ವಿದ್ಯಾವಂತೆ ಲಾಹೋರ್ನಲ್ಲಿರ್ತಾಳೆ. ಈಕೆ ವಿಜ್ಞಾನಿಯಾಗಿರ್ತಾಳೆ. ಮದುವೆ ಮಾಡಿಕೊಳ್ಳದೆ ಕೂಡ ಒಬ್ಬ ಮಹಿಳೆ ಯಶಸ್ವಿಯಾಗಿ ಬದುಕಬಹುದು ಅಂತ ವೀರ್ಮತಿಗೆ ಸಾಬೀತು ಮಾಡ್ತಾಳೆ. ಇನ್ನು ಸ್ವರ್ಣಲತಾ ಲಾಹೋರ್ನಲ್ಲಿ ವೀರ್ಮತಿಯ ಗೆಳತಿ. ಈಕೆ ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟದ ಮೇಲೆ ತನ್ನ ಸ್ವಾತಂತ್ರ್ಯವನ್ನು ಕೇಂದ್ರೀಕರಿಸಿರ್ತಾಳೆ. ಇನ್ನು ಈ ಒಂದು ಕಾದಂಬರಿಯ ಕಥೆಗೆ ಬಂದಾಗ ಈ ಕಥೆಯು ಪ್ರೆಸೆಂಟ್ ಟೈಮ್ ವೀರ್ಮತಿಯ ಮರಣದೊಂದಿಗೆ ಪ್ರಾರಂಭವಾಗುತ್ತೆ. ವೀರ್ಮತಿಯ ಮಗಳಾಗಿರ್ತಕ್ಕಂತಹ ದುಃಖ ಮತ್ತು ಅಸಮಾಧಾನದ ಒಂದು ಭಾವನೆಯಿಂದ ಕಥೆಯನ್ನು ವಿವರಿಸ್ತಾಳೆ. ತನ್ನ ತಾಯಿಯನ್ನ ಮೌನದ ಚಿಪ್ಪಿನಲ್ಲಿ ಬದುಕಿದ ಕಷ್ಟದ ಒಬ್ಬ ಡಿಫಿಕಲ್ಟ್ ಡಾಟರ್ ಅಂತ ಬಣ್ಣಿಸ್ತಾಳೆ. ಅಮೃತಸರದಲ್ಲಿ ನಡೆಯುವ ಅಂತ್ಯಕ್ರಿಯೆಯ ವಿಧಿವಿಧಾನಗಳು ನೋಡ್ತಾ ಇರ್ತಾಳೆ. ತನ್ನ ತಾಯಿ ಅಡಗಿಸಿಟ್ಟ ರಹಸ್ಯಗಳನ್ನು ತಿಳಿಯಬೇಕೆಂಬ ಅಗತ್ಯ ಅವಳಿಗೆ ಎದುರಾಗತ್ತೆ. ತನ್ನ ತಾಯಿಯನ್ನು ಅವಳು ಸ್ವಂತ ಕುಟುಂಬದವರು ನಡೆಸಿಕೊಂಡ ರೀತಿಗೆ ಅವಳು ಬೆಚ್ಚಿ ಬೀಳ್ತಾಳೆ. ತಾಯಿ ಮತ್ತು ಮಗಳ ನಡುವೆ ಇರುವ ಈ ಒಂದು ವಿಭಜನೆ ಅಂದರೆ ಡಿಫ್ರೆನ್ಸ್ ಅಥವಾ ಆ ಬಿರುಕನ್ನು ಈ ಅಧ್ಯಾಯ ತೋರಿಸ್ಕೊಡುತ್ತೆ. ತಾಯಿಯಾಗುವ ಮೊದಲು ವೀರ್ಮತಿ ಯಾರು ಎಂಬುದು ತನಗೆ ತಿಳಿಯದೇ ಇಲ್ಲ ಎಂದು ಅರ್ಥಕೊಳ್ತಾಳೆ. ಅವಳು
ವಿಮರ್ತಿಯ ಬಾಲ್ಯದ ಸ್ಥಳಗಳಿಗೆ ಪ್ರಯಾಣ ಬೆಳೆಸಿ ಅವಳ ಜೀವನವನ್ನು ಹೇಗೆ ನಡೆಸಿದ್ಲು, ಅವಳ ಪೂರ್ಣ ಕತೆ ಏನು ಅಂತ ಇದ ತಿಳ್ಕೊಳ್ಳೋಕ್ಕೆ ಬಯಸ್ತಾಳೆ. ಇದ ಅಮೃತಸರದ ಪೂರ್ವಜರ ಮನೆಗೆ ಬರ್ತಾಳೆ. ಅಲ್ಲಿ ಅವಳಿಗೆ ತನ್ನದೇ ವಂಶದಲ್ಲಿ ತಾನು ಹೊರಗಿನವಳು ಎಂಬ ಭಾವನೆ ಮೂಡುತ್ತೆ. ಇಲ್ಲಿ ಇದ ತನ್ನ ಅತ್ತೆ ಮತ್ತು ಸೋದರ ಸಂಬಂಧಿಗಳನ್ನು ಭೇಟಿಯಾಗ್ತಾಳೆ. ಅವರು ಸಾಂಪ್ರದಾಯಿಕ ಪಂಜಾಬಿ ಮೌಲ್ಯಗಳಲ್ಲಿ ಮುಳುಗಿರ್ತಾರೆ. ಆ ಮನೆಯು 1930ರ ದಶಕದ ವಸ್ತು ಸಂಗ್ರಹಾಲಯದಂತೆ ಒಂದು ಮ್ಯೂಸಿಯಂನಂತೆ ಕಾಣ್ತಾ ಇರುತ್ತೆ. ಆ ಕುಟುಂಬದವರು ಕೇಳ್ತಕ್ಕಂತಹ ಪ್ರಶ್ನೆಗಳನ್ನು ತಪ್ಪಿಸಿಕೊಳ್ಳೋದಕ್ಕೆ ಪ್ರಾರಂಭಿಸ್ತಾ ಇರ್ತಾಳೆ. ಆದರೆ ಅವರನ್ನು ಪ್ರಶ್ನೆ ಕೇಳೋಕ್ಕೆ ಶುರು ಮಾಡ್ತಾಳೆ. ವಿರ್ಮತಿ ಹಲವು ವರ್ಷಗಳ ಕಾಲ ಕುಟುಂಬಕ್ಕೆ ಒಂದು ರೀತಿ ಅವಮಾನವಾಗಿದ್ಲು ಅಂತ ಇದಾಗೆ ಗೊತ್ತಾಗತ್ತೆ. ಕುಟುಂಬದ ಹಿಂಜರಿಕೆ ಇದಾಳ ಸತ್ಯವನ್ನು ಶೋಧ ಮಾಡ್ತಕ್ಕಂತಹ ಹಠವನ್ನು ಇನ್ನಷ್ಟು ಹೆಚ್ಚಿಸುತ್ತೆ. ಇದಾಳ ಒಂದು ಆಧುನಿಕ ವಿಚ್ಛೇದಿತ ಜೀವನ ಮತ್ತು ಅವಳ ಕುಟುಂಬದ ಕಟ್ಟುನಿಟ್ಟಾದ ಭೂತಕಾಲದ ಒಂದು ನಡುವಿನ ವ್ಯತ್ಯಾಸವನ್ನು ಇಲ್ಲಿ ನಾವು ಕಾಣಬಹುದು. ಈಗಾಗಲೇ ಕೂಡ ಮದುವೆ ಆಗಿದ್ದಾಳೆ, ಅವಳು ಡಿವೋರ್ಸ್ ಆಗಿರ್ತಾಳೆ. ಮತ್ತು ಅವಳು ನೆರೆಹೊರೆಯವರು ಮತ್ತು ಆಕೆ ತನ್ನ ತಾಯಿ ಯಾವ ರೀತಿ ಇದ್ಲು, ಆ ವಿಮರ್ತಿಯ ಆರಂಭಿಕ ಜೀವನ ಹೇಗಿತ್ತು ಅದನ್ನು ತಿಳ್ಕೋಬೇಕು ಅಂತ ಬಯಸ್ತಾ ಇರ್ತಾಳೆ. ಇಲ್ಲಿ 1930ರ ದಶಕಕ್ಕೆ ಹೋಗ್ತೇವೆ. ಅಲ್ಲಿ ವಿಮರ್ತಿ ಮೀನ್ಸ್ ಇನ್ನು ಆಗದೇ ಇರ್ತಕ್ಕಂತಹ ವಿಮರ್ತಿ ಒಂದು ಮನೆಯಲ್ಲಿ ವಾಸವಾಗಿರ್ತಾಳೆ. 11 ಮಕ್ಕಳಲ್ಲಿ ಹಿರಿಯವಳು ಈ ವಿಮರ್ತಿ. ಈ ವಿಮರ್ತಿಯ ಬಾಲ್ಯ ಜೀವನ ಪೂರ್ತಿ ಮನೆ ಕೆಲಸಗಳಲ್ಲಿ ಕಳೆದು ಹೋಗಿರುತ್ತೆ. ಆಕೆಯ ತಾಯಿ ಕಸ್ತೂರಿ ಯಾವಾಗಲೂ ಗರ್ಭಿಣಿಯಾಗಿರ್ತಾಳೆ ಅಥವಾ ಮಗುವಿಗೆ ಹಾಲುಣಿಸ್ತಾ ಇರ್ತಾಳೆ. ಇದರಿಂದಾಗಿ ವಿಮರ್ತಿಯ ಜವಾಬ್ದಾರಿ ಹೆಚ್ಚಿರುತ್ತೆ. ವಿಮರ್ತಿ ತನ್ನ ದಿನಗಳನ್ನು ಒಡ ಹುಟ್ಟಿದವರಿಗೆ ಸ್ನಾನ ಮಾಡಿಸೋದು, ಅಡಿಗೆ ಮಾಡ್ತಕ್ಕಂಥದ್ದು ಈ ರೀತಿ ಕಲಿತಾ ಇರ್ತಾಳೆ. ಆ ಬೃಹತ್ ಕುಟುಂಬದ ಗದ್ದಲದಲ್ಲಿ ಅವಳಿಗೆ ತನ್ನ ಒಂದು ಶಿಕ್ಷಣದ ಬಗ್ಗೆ ಆಗಲಿ ತನ್ನ ಬಗ್ಗೆ ಆಗಲಿ ಯಾವುದೇ ರೀತಿ ಭಾವನೆ ಇರೋದಿಲ್ಲ. ಆಕೆಯ ತಂದೆ ಸೂರಜ್ ಪ್ರಕಾಶ್ ಕಟ್ಟುನಿಟ್ಟಾದ ಒಬ್ಬ ಅಧಿಕಾರಿಯಾಗಿರ್ತಾರೆ. ಕುಟುಂಬವು ಆರ್ಯ ಸಮಾಜದ ನಿಯಮಗಳಿಂದ ನಡೀತಾ ಇರುತ್ತೆ. ಸುಧಾರಣಾವಾದಿ ಒಲವುಗಳಿದ್ದರೂ ಸಹ ಮಹಿಳೆಯರ ಪಾತ್ರ ಕೇವಲ ಮನೆಗೆಲಸಕ್ಕೆ ಸೀಮಿತ ಅಂತ ಆತ ಅಂದ್ಕೊಂಡಿರ್ತಾನೆ. ಇಲ್ಲಿ ವಿರ್ಮತಿ ತನ್ನ ತಾಯಿಯ ದೈಹಿಕ ಬಳಲಿಕೆಯ ಭಯದಿಂದ ನೋಡ್ತಾ ಇರ್ತಾಳೆ. ಅವಳು ವೈಯಕ್ತಿಕ ಜೀವನವನ್ನು ಕಳೆದುಕೊಳ್ಳುವ ಮತ್ತು ಅಂತ್ಯವಿಲ್ಲದ ಶ್ರಮದ ಕೆಲಸಗಳೊಂದಿಗೆ ಸಂಸಾರವನ್ನು ನೋಡ್ಕೊಳ್ತಾ ಇರ್ತಾಳೆ. ಇಲ್ಲಿ ವಿರ್ಮತಿಯ ಸೋದರ ಸಂಬಂಧಿ ಶಕುಂತಲಾ ಲಾಹೋರ್ನಿಂದ ಅವರ ಮನೆಗೆ ಭೇಟಿ ನೀಡ್ತಾಳೆ. ಆಕೆ MSc ಸ್ಟೂಡೆಂಟ್ ಆಗಿರ್ತಾಳೆ. ಭಾರತದ ಒಬ್ಬ ನ್ಯೂ ವುಮೆನ್ ಅಂತಲೇ ಆಕೆಯನ್ನು ಇಲ್ಲಿ ಪ್ರತಿನಿಧಿಸ್ಬೋದು. ಅವಳು ತುಂಬ ಆತ್ಮವಿಶ್ವಾಸ, ಬೌದ್ಧಿಕ ಸ್ವಾತಂತ್ರ್ಯವನ್ನು ಹೊಂದಿರ್ತಾಳೆ. ಅಡಿಗೆ ಮನೆ ಮತ್ತು ಮಕ್ಕಳನ್ನು ಮೀರಿ ಒಂದು ಜಗತ್ತಿದೆ ಎಂದು ಶಕುಂತಲಾ ವಿರ್ಮತಿಗೆ ಹೇಳ್ತಾಳೆ. ಅವಳು ವಿರ್ಮತಿಯನ್ನು ಒಂದು ಅಧ್ಯಯನದಲ್ಲಿ ತೊಡಗು, ನೀನು ಒಂದು ಎಜುಕೇಷನನ್ನು ಪಡೆದುಕೋ ಅಂತ ಪ್ರೇರೇಪಿಸ್ತಾಳೆ. ಕಾಲೇಜು ಜೀವನ ಮತ್ತು ರಾಜಕೀಯ ಚರ್ಚೆಗಳ ಕಥೆಗಳನ್ನು ಕೇಳಿ ವಿರ್ಮತಿ ಮಂತ್ರ ಮುಗ್ಧಳಾಗ್ತಾಳೆ. ಮದುವೆ ಎಂಬುದು ಹುಡುಗಿಗೆ ಇರುವ ಏಕೈಕ ಆಯ್ಕೆ ಅಲ್ಲ, ಅದು ಅವಳು ಮೊದಲ ಬಾರಿಗೆ ಆಕೆ ವಿರ್ಮತಿಗೆ ಗೊತ್ತಾಗತ್ತೆ. ಮನೆ ಕೆಲಸಗಳು ಈಗ ಜೈಲಿನಂತೆ ಭಾಸವಾಗ್ತಾ ಇರುತ್ತೆ. ಶಕುಂತಲಾ ವಿರ್ಮತಿಯ ಒಂದು ಆದರ್ಶ ವ್ಯಕ್ತಿ, ರೋಲ್ ಮಾಡೆಲ್ ಆಗಿಬಿಡ್ತಾಳೆ. ಇಲ್ಲಿ ವಿರ್ಮತಿ ಶಾಲಾ ಶಿಕ್ಷಣ ಮುಗಿದ ಕೂಡಲೇ ಕುಟುಂಬದವರು ಮದುವೆಯ ಮಾತುಕತೆ ಆರಂಭಿಸ್ತಾರೆ. ಕುಟುಂಬದ ಅಂತಸ್ತಿನ ಆಧಾರದ ಮೇಲೆ ಆಯ್ಕೆ ಮಾಡಿರ್ತಕ್ಕಂಥ ಇಂದ್ರಜಿತ್ ಎಂಬಾತನೊಂದಿಗೆ ಆಕೆಯ ಮದುವೆ ನಿಶ್ಚಯವಾಗುತ್ತೆ. ಮತ್ತೊಂದು ಕೌಟುಂಬಿಕ ಪಂಜರಕ್ಕೆ ಸೇರುವ ವಿಚಾರ ವಿರ್ಮತಿಯಲ್ಲಿ ಆತಂಕವನ್ನು ಮೂಡಿಸುತ್ತೆ. ಅವಳು ನಿಶ್ಚಿತಾರ್ಥದಿಂದ ಪಾರಾಗಲು ಮತ್ತೆ ತನ್ನ ಓದಿನ ಕಡೆ ಗಮನ ಹರಿಸ್ತಾಳೆ. ಆಕೆಯ ಪೇರೆಂಟ್ಸ್ ಅವಳ ಶಿಕ್ಷಣಕ್ಕಿಂತ ಪತಿಯಾಗಿ ತನ್ನ ಗಂಡನಿಗೆ ಸಲ್ಲಿಸುವಂತಹ ಒಂದು ಸೇವೆ, ಕರ್ತವ್ಯ ಮುಖ್ಯ ಅಂತ ಹೇಳ್ತಾರೆ. ಇಂದ್ರಜಿತನನ್ನು ತಾನು ಕಲ್ಪಿಸಿಕೊಂಡಿದ್ದಂತಹ ಒಂದು ರೀತಿಯ ಬೌದ್ಧಿಕ ಆದರ್ಶಕ್ಕೆ ಹೋಲಿಸ್ತಾಳೆ. ಮದುವೆಯಾದರೆ ಮುಂದಿನ ಶಿಕ್ಷಣದ ಅವಕಾಶ ಕಣ್ಮರೆಯಾಗತ್ತೆ ಅಂತ ಅವಳಿಗೆ ತಿಳಿಯುತ್ತೆ. ಆಕೆಯು ಪ್ರತಿರೋಧವು ದೈಹಿಕ ಅನಾರೋಗ್ಯ ಮತ್ತು ಒಂಟಿತನದ ರೂಪದಲ್ಲಿ ಆ ಫ್ಯಾಮಿಲಿಯಲ್ಲಿ ಗೊತ್ತಾಗತ್ತೆ. ಇಲ್ಲಿ ಆ ವಿರ್ಮತಿಯ ಪಕ್ಕದ ಮನೆಗೆ ಹೊಸದಾಗಿ ಒಬ್ಬರು ಆಕ್ಸ್ಫರ್ಡ್ನಲ್ಲಿ ಓದಿದಂತಹ ಪ್ರೊಫೆಸರ್ ಹರೀಶ್ ಬರ್ತಾರೆ. ಅವರು ತುಂಬ ಸುಸಂಸ್ಕೃತರು ಮತ್ತು ಆಧುನಿಕ ಒಂದು ಬುದ್ಧಿಜೀವಿಯಾಗಿರ್ತಾರೆ. ಆದರೆ ಪ್ರೊಫೆಸರ್ ಆಗಲೇ ಒಬ್ಬ ಅನಕ್ಷರಸ್ಥೆ ಆಗಿರ್ತಕ್ಕಂಥ ಗಂಗಾಳನ್ನು ಮದುವೆ ಆಗಿರ್ತಾರೆ. ಅವರು ತಮ್ಮ ಮದುವೆಯ ಜೀವನದಲ್ಲಿ ಒಂದು ರೀತಿ ಅತೃಪ್ತರಾಗಿರ್ತಾರೆ. ತಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಬಲ್ಲ ಸಂಗಾತಿಗಾಗಿ ಹುಡುಕ್ತಾ ಇರ್ತಾರೆ. ಹರೀಶ್ ವಿರ್ಮತಿಯ ಒಂದು ಶಿಕ್ಷಣದಲ್ಲಿ ಆಸಕ್ತಿಯನ್ನು ತೋರಿಸಲು ಪ್ರಾರಂಭಿಸ್ತಾರೆ. ಅವರು ವಿರ್ಮತಿಗೆ ಇಂಗ್ಲಿಷ್ ಪುಸ್ತಕಗಳನ್ನು ನೀಡಿ
ಒಂದು ಫಿಲಾಸಫಿ ಬಗ್ಗೆ ಚರ್ಚೆ ಮಾಡ್ತಾರೆ. ವಿರ್ಮತಿಗೆ ಅವರು ಹುಡುಕ್ತಾ ಇದ್ದಂತಹ ಒಬ್ಬ ಬೌದ್ಧಿಕ ಮೀನ್ಸ್ ಇಂಟೆಲೆಕ್ಚುಯಲ್ ಪರ್ಸನ್ ಸಿಕ್ಕದಂತ ಆಗ್ಬಿಡುತ್ತೆ. ಶಿಕ್ಷಕ ಮತ್ತು ವಿದ್ಯಾರ್ಥಿಯ ನಡುವೆ ರಹಸ್ಯವಾದ ಅಪಾಯಕಾರಿ ಬಾಂಧವ್ಯ ಅಲ್ಲಿ ಬೆಳೀತಾ ಹೋಗ್ತಾ ಇರುತ್ತೆ. ವಿರ್ಮತಿ ಹರೀಶ್ನನ್ನ ತನ್ನ ಒಬ್ಬ ವಿಮೋಚಕ ಅಂತ ನೋಡೋಕ್ಕೆ ಪ್ರಾರಂಭಿಸ್ತಾಳೆ. ಅಂದರೆ ತನ್ನನ್ನು ಇಲ್ಲಿಂದ ಪಾರು ಮಾಡ್ತಾನೆ ಅಂತ ಅಂದ್ಕೋತಾಳೆ. ಅವರಿಬ್ಬರ ನಡುವೆ ರಹಸ್ಯ ಪ್ರೇಮ ಪತ್ರಗಳ ಮೂಲಕ ವಿರ್ಮತಿ ಮತ್ತು ಪ್ರೊಫೆಸರ್ ಹರೀಶ್ನ ಸಂಬಂಧ ಗಾಢವಾಗುತ್ತೆ. ಹರೀಶ್ ಅವಳನ್ನು ವಿಶೇಷವಾಗಿ ನೋಡುವಂತೆ ಮಾಡುತ್ತೆ. ವಿರ್ಮತಿ ರಹಸ್ಯ ಪ್ರೀತಿ, ಹರ್ಷ ಮತ್ತು ಒಂದು ನೈತಿಕ ಸಂಘರ್ಷದ ನಡುವೆ ಸಿಗ್ತಾಳೆ. ಹರೀಶ್ ಎಂದಿಗೂ ತನ್ನವನಾಗಲು ಸಾಧ್ಯ ಇಲ್ಲ ಅಂತ ಅವಳಿಗೆ ಗೊತ್ತಿರುತ್ತೆ. ಆಕೆಗೆ ಅವರಿಂದ ದೂರ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಗೋಡೆ ಮೇಲೆ ಅಥವಾ ತೋಟದಲ್ಲಿನ ಭೇಟಿಗಳು ಅವಳಿಗೆ ಏಕೈಕ ಸಂತೋಷದ ಒಂದು ಮೂಲವಾಗಿರುತ್ತೆ. ಪ್ರೊಫೆಸರ್ ಸ್ವಾರ್ಥಿಯಾಗಿದ್ದು ವಿರ್ಮತಿಯ ಆರಾಧನೆಯಿಂದ ತನ್ನ ತನ್ನ ಆಸೆಯನ್ನು ಪೂರೈಸ್ಕೊಳ್ತಾ ಇರ್ತಾನೆ. ಹರೀಶ್ ಪ್ರೀತಿಗೆ ತಾನು ಅರ್ಹಳು ಎಂದು ತೋರಿಸಲು ವಿರ್ಮತಿ ಓದಿನಲ್ಲಿ ತೊಡಗ್ತಾಳೆ. ಹರೀಶ್ ಪತ್ನಿ ಗಂಗಾಳ ನೆರಳು ಮತ್ತು ಅವರ ಅಕ್ರಮ ಬಾಂಧವ್ಯದ ಮೇಲೆ ಬೀಳಲು ಪ್ರಾರಂಭಿಸುತ್ತೆ. ವಿರ್ಮತಿ ತನ್ನ ಮನೆ ಕೆಲಸಗಳನ್ನು ನಿರ್ಲಕ್ಷಿಸ್ತಾ ತಾಯಿಯೊಂದಿಗೆ ಒಂದು ರೀತಿ ಕಸ್ತೂರಿಯೊಂದಿಗೆ ಒಂದು ಉದ್ವಿಗ್ನತೆ ಉಂಟು ಮಾಡ್ಕೊಳ್ತಾಳೆ. ಮನೆಯಲ್ಲಿ ಜಗಳಗಳನ್ನು ಉಂಟು ಮಾಡ್ಕೊತಾಳೆ. ಇಂದ್ರಜಿತ್ನ ಕುಟುಂಬದಲ್ಲಿ ಸಂಭವಿಸಿದ ಒಂದು ಸಾವಿನಿಂದಾಗಿ ಮದುವೆಯು 1 ವರ್ಷದವರೆಗೆ ಮುಂದೂಡಲ್ಪಡುತ್ತೆ. ಪ್ರೊಫೆಸರ್ ಜೊತೆಗಿರಲು ಇದು ದೇವರಿಂದ ಸಿಕ್ಕ ಅವಕಾಶ ಅಂತ ವಿರ್ಮತಿ ಭಾವಿಸ್ತಾಳೆ. ಮದುವೆ ತಡವಾಗ್ತಾ ಇರೋದ್ರಿಂದ ಅವಳಿಗೆ ಒಂದು ಸೀಕ್ರೆಟ್ ಆಗಿ ಆ ಹರೀಶ್ನನ್ನ ಭೇಟಿ ಮಾಡೋದಕ್ಕೆ ಅವಳಿಗೆ ಅವಕಾಶ ಸಿಗುತ್ತೆ. ಈ ಅವಧಿಯಲ್ಲಿ ಅವಳು ಹರೀಶ್ನನ್ನ ತಮ್ಮ ರಹಸ್ಯ ಜಗತ್ತಿನಲ್ಲಿ ತಾವು ಬೇರ್ಪಡಿಸಲಾಗದಂತೆ ಅವರಿಬ್ಬರು ಸೇರ್ಕೋತಾರೆ. ಗಂಗಾಳ ಬಗ್ಗೆ ಇದ್ದ ಅಪರಾಧ ಪ್ರಜ್ಞೆಯನ್ನ ಪ್ರೀತಿಯ ಗೀಳು ದೂರ ಮಾಡಿರುತ್ತೆ. ಆಕೆ ತನ್ನನ್ನು ಪ್ರೊಫೆಸರ್ನ ಒಂದು ನಿಜವಾದ ಪತ್ನಿ ಅಂತ ಪರಿಗಣಿಸೋದಕ್ಕೆ ಈ ವಿರ್ಮತಿ ಪ್ರಾರಂಭಿಸ್ತಾಳೆ. ಆಕೆಯ ತಾಯಿ ಕಸ್ತೂರಿ ವಿರ್ಮತಿಯ ಈ ಒಂದು ಉದ್ದಟನವನ್ನು ಗಮನಿಸ್ತಾ ಇರ್ತಾರೆ. ಮದುವೆಯ ಮುಂದೂಡಿಕೆಯ ಅವಧಿ ಮುಗಿದು ಇಂದ್ರಜಿತ್ನೊಂದಿಗೆ ಮದುವೆಯ ಸಿದ್ಧತೆಗಳು ಪುನರಾರಂಭಗೊಳ್ಳುತ್ತೆ. ಈ ಮದುವೆ ತನ್ನಿಂದ ಸಾಧ್ಯವೇ ಇಲ್ಲ ಅಂತ ವಿರ್ಮತಿ ಅರಿತಾಳೆ. ತಾನು ಇಂದ್ರಜಿತ್ನನ್ನ ಮದುವೆ ಆಗೋದಿಲ್ಲ ಎಂದು ಅವಳು ಘೋಷಣೆ ಮಾಡ್ತಾಳೆ. ಇದೊಂದು ರೀತಿ ಜಗಳಕ್ಕೆ ಕಾರಣವಾಗುತ್ತೆ. ಆಕೆಯ ಕುಟುಂಬ ಆ ಸಮುದಾಯದ ಮುಂದೆ ಅವಮಾನಕ್ಕೆ ಈಡಾಗ್ತಾರೆ. ವಿರ್ಮತಿಯನ್ನ ಶಿಕ್ಷೆಯಾಗಿ ಒಂದು ಕೋಣೆಯಲ್ಲಿ ಕೂಡು ಹಾಕಲಾಗುತ್ತೆ. ಆಕೆಯ ನಿರ್ಧಾರ ಬದಲಿಸಲು ಆ ಕುಟುಂಬದವರು ತುಂಬ ಪ್ರಯತ್ನ ಮಾಡ್ತಾರೆ. ಆದರೆ ವಿರ್ಮತಿ ತನ್ನ ನಿರ್ಧಾರವನ್ನು ಬದಲಿಸೋದಿಲ್ಲ. ಪ್ರೊಫೆಸರ್ ಯಾವುದೇ ಸಹಾಯ ನೀಡದೆ ಸುರಕ್ಷಿತವಾಗಿ ತನ್ನ ಮನೆಯಲ್ಲಿ ಇರ್ತಾರೆ. ಒಂದು ಮದುವೆಯಿಂದ ತಪ್ಪಿಸಿಕೊಳ್ಳಲು ಹೋಗಿ ತನ್ನ ಜೀವನವನ್ನೇ ಹಾಳು ಮಾಡ್ಕೊಳ್ತಾ ಇದ್ದೇನೆ ಎಂದು ವಿರ್ಮತಿಗೆ ಅರ್ಥ ಆಗುತ್ತೆ. ಸ್ವಂತ ಮನೆಯಲ್ಲೇ ವಿರ್ಮತಿ ಒಂಟಿತನವು ಮಾನಸಿಕ ಚಿತ್ರಹಿಂಸೆ ಆಗುತ್ತೆ. ಕುಟುಂಬದ ದ್ವೇಷದಿಂದ ಹತಾಶೆಲಾಗ್ತಾಳೆ. ಅವಳು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅಂದ್ಕೋತಾಳೆ. ಆದರೆ ಆಕೆಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಆ ಒಂದು ನದಿಗೆ ಹಾರೋದಕ್ಕೆ ಮನಸ್ಸು ಬರೋದಿಲ್ಲ. ತನಗೂ ಬದುಕುವ ಮತ್ತು ಓದುವ ಹಂಬಲ ಇದೆ ಅಂತ ಅರ್ಥಕೋತಾಳೆ. ಅವಳು ಮತ್ತೆ ಆತ್ಮಹತ್ಯೆಗೆ ಪ್ರಯತ್ನಿಸಬಹುದು ಅಂತ ಹೆದರಿದ ಆ ಕುಟುಂಬದವರು ಅವಳನ್ನು ದೂರ ಕಳಿಸಲು ನಿರ್ಧರಿಸ್ತಾರೆ. ಆ ಅವಮಾನವನ್ನು ಮರೆಮಾಚಲು ಅವಳನ್ನು ಒಂದು ಹೈ ಎಜುಕೇಷನ್ಗಾಗಿ ಲಾಹೋರ್ಗೆ ಕಳಿಸ್ತಾರೆ. ವಿರ್ಮತಿ ಅಮೃತ್ಸರದಿಂದ ಹೊರಡುವಾಗ ಯಾರೂ ಅವಳನ್ನು ಕಳಿಸ್ಕೊಡಲು ಬರೋದಿಲ್ಲ. ಆಕೆಯ ತಾಯಿ ಕಸ್ತೂರಿ ಅವಳನ್ನು ನೋಡಲು ನಿರಾಕರಿಸ್ತಾರೆ. ವಿರ್ಮತಿ ಹೃದಯಾಘಾತ ಮತ್ತು ಸ್ವತಂತ್ರದ ಭಯಾನಕ ಭಾವನೆಗಳೊಂದಿಗೆ ಆ ಲಾಹೋರ್ಗೆ ತೆರಳುತ್ತಾಳೆ. ವಿರ್ಮತಿ ಲಾಹೋರ್ನ AS ಕಾಲೇಜಿಗೆ ಸೇರ್ಕೋತಾಳೆ. ಅಲ್ಲಿ ಕುಟುಂಬದ ಮೇಲ್ವಿಚಾರಣೆ ಇಲ್ಲದೆ ಹಾಸ್ಟೆಲ್ನಲ್ಲಿ ವಾಸಿಸುವ ಮೊದಲ ಅನುಭವ ಅವಳಿಗೆ ಸಿಗುತ್ತೆ. ಅಲ್ಲಿ ಅವಳು ಸ್ವತಂತ್ರ ಚಳುವಳಿಯಲ್ಲಿ ತೊಡಗಿರ್ತಕ್ಕಂತಹ ತನ್ನ ರೂಮ್ ಮೇಟ್ ಆಗಿರ್ತಕ್ಕಂಥ ಸ್ವರ್ಣಲತಾಳನ್ನು ಭೇಟಿ ಆಗ್ತಾಳೆ. ಸ್ವರ್ಣ ದೇಶದ ಮೇಲೆ ಗಮನ ಹರಿಸಿದರೆ ವಿರ್ಮತಿ ಪ್ರೀತಿಯ ಮೇಲೆ ಗಮನ ಹರಿಸ್ತಾ ಇರ್ತಾಳೆ. ಕಾಲೇಜಿನ ವಾತಾವರಣವು ಮುಕ್ತವಾಗಿದ್ದರೂ ಹರೀಶ್ನ ಒಂದು ಆಲೋಚನೆಗಳು ಅವಳನ್ನು ಕಾಡ್ತಾ ಇರುತ್ತೆ. ಪ್ರೊಫೆಸರ್ನಿಂದ ಬರುವ ಪತ್ರಗಳು ಪ್ರೀತಿ ಮತ್ತು ಹೇಡಿತನದಿಂದ ಕೂಡಿರುತ್ತೆ. ಪ್ರೇಮದ ಸಂಕಟವನ್ನು ಮೀರಿ ಬದುಕಲು ಸ್ವರ್ಣಲತಾ ಅವಳಿಗೆ ಪ್ರೋತ್ಸಾಹಿಸ್ತಾಳೆ. ಲಾಹೋರ್ನಲ್ಲಿ ತನ್ನನ್ನು ತಾನು ವಿದ್ಯಾರ್ಥಿನಿಯಾಗಿ ಆಕೆ ವಿರ್ಮತಿ ಅಲ್ಲಿ ಅರ್ಥಕೊಳ್ತಾಳೆ. ಪ್ರೊಫೆಸರ್ ಲಾಹೋರ್ನಲ್ಲಿ ವಿರ್ಮತಿಯನ್ನು ಭೇಟಿಯಾಗಲು ಪ್ರಾರಂಭಿಸ್ತಾರೆ. ಬಾಡಿಗೆ ಕೋಣೆಯೊಂದರಲ್ಲಿ ಅವರ ಒಂದು ಸಂಬಂಧವು ದೈಹಿಕವಾಗುತ್ತೆ. ವಿರ್ಮತಿ ಆತ್ಮೀಯತೆ ಮತ್ತು ಸಂತೋಷವನ್ನು ಅನುಭವಿಸಿದ್ರು ತಕ್ಷಣವೇ ಒಂದು ಅಪರಾಧ ಪ್ರಜ್ಞೆ ಆಕೆಗೆ ಕಾಡುತ್ತೆ. ತನ್ನ ಕುಟುಂಬಕ್ಕೆ ಹಿಂತಿರುಗಲು ಸಾಧ್ಯವಿಲ್ಲದ ಮಟ್ಟಕ್ಕೆ ತಾನು ಕುಸಿದಿದ್ದೇನೆ ಅಂತ ಅವಳು ಭಾವಿಸ್ತಾಳೆ. ಹರೀಶ್ಗೆ ಈ ಸಂಬಂಧ ಖುಷಿ ನೀಡಿದ್ದರೂ ಭವಿಷ್ಯದ ಬಗ್ಗೆ ಯಾವುದೇ ಯೋಚನೆ ಇರೋದಿಲ್ಲ. ಈಗ ತಾನು ಅವನ ವಿಕಟ ಪತ್ನಿ ಮಿಸ್ಟ್ರೆಸ್ ಎಂದು ವಿರ್ಮತಿ ಅಂದ್ಕೋತಾಳೆ. ಅದು ಅವಳಿಗೆ ಗೌರವ ತರೋದಿಲ್ಲ. ಪ್ರೊಫೆಸರ್ನಂತಹ ಪುರುಷರು ಏನನ್ನೋ ನೀಡದೆ ಕೇವಲ ತೆಗೆದುಕೊಳ್ತಾಳೆ ಅಂತ ಸ್ವರ್ಣಲತಾ ಏನು ಮಾಡ್ತಾಳೆ, ವಿರ್ಮತಿಗೆ ಎಚ್ಚರಿಸ್ತಾಳೆ.
ವೀರಮತಿ ಗರ್ಭಿಣಿ ಆಗ್ತಾಳೆ. ಈ ಸುದ್ದಿ ಅವಳಿಗೆ ಒಂದು ರೀತಿ ಭಯವನ್ನು ಉಂಟು ಮಾಡುತ್ತೆ. 1940ರ ದಶಕದ ಭಾರತದಲ್ಲಿ ಅವಿವಾಹಿತ ಒಬ್ಬ ಮಹಿಳೆ ಒಂದು ಒಂದು ಗರ್ಭಿಣಿಯಾಗ್ತಕ್ಕಂಥದ್ದು ಒಂದು ಹೆಣಕ್ಕೆ ಸಮಾನವಾಗಿರುತ್ತೆ. ಅವಳು ಹರೀಶ್ಗೆ ತಿಳಿಸಿದಾಗ ಆತ ಬೆಂಬಲ ನೀಡೋದು ಬದಲು ತನ್ನ ಗೌರವ ಮತ್ತು ವೃತ್ತಿ ಜೀವನದ ಬಗ್ಗೆ ಹೆದರ್ತಾನೆ. ಆಕೆಗೆ ಯಾವುದೇ ಪರಿಹಾರ ನೀಡೋದಿಲ್ಲ. ಹರೀಶ್ ತನ್ನನ್ನು ಪ್ರೀತಿಸ್ತಾನೆ, ಆದರೆ ತನಗಿಂತ ತನ್ನ ಅಂತಸ್ತನ್ನು ಹೆಚ್ಚು ಪ್ರೀತಿಸ್ತಾನೆ ಅಂತೇಳಿ ವೀರಮತಿ ಅರ್ಥಕೋತಾಳೆ. ಅವಳು ಒಂದು ಅಬಾರ್ಷನ್, ಗರ್ಭಧಾರಣೆ ಒಂದು ಪಾಪದ ಒಂದು ಸಂಕೇತ ಅಂತ ಅಂದ್ಕೋತಾಳೆ. ವೀರಮತಿ ಸ್ವರ್ಣಲತಾಗೆ ವಿಷಯ ತಿಳಿಸ್ತಾಳೆ. ಅವಳು ಸ್ವರ್ಣಲತಾ ವೀರಮತಿಗೆ ಒಂದು ಸಹಾಯ ಮಾಡ್ತಾಳೆ. ಸ್ವರ್ಣ ಒಂದು ಸಣ್ಣ ಕ್ಲಿನಿಕ್ನಲ್ಲಿ ಕರೆದುಕೊಂಡು ಹೋಗಿ ವೀರಮತಿಗೆ ಒಂದು ಅಬಾರ್ಷನ್ ವ್ಯವಸ್ಥೆ ಮಾಡಿಸ್ತಾಳೆ. ವೀರಮತಿ ಈ ಒಂದು ಅಬಾರ್ಷನನ್ನು ಮಾಡಿಸ್ಕೊತಾಳೆ. ಇದು ಆಕೆಯನ್ನು ಶಾಶ್ವತವಾಗಿ ಬದಲಾಯಿಸಿಬಿಡುತ್ತೆ. ನೋವಿನಿಂದ ಬಳಲುತ್ತಾ ಹಾಸ್ಟೆಲ್ಗೆ ಮರಳುವ ಆಕೆ ಇದನ್ನು ಎಲ್ಲರಿಂದಲೂ ಮರೆಮಾಚಬೇಕಾಗತ್ತೆ. ಮಗುವಿನ ನಷ್ಟ ವೀರಮತಿಯನ್ನು ತುಂಬ ಅವಳನ್ನು ತುಂಬ ಕಠಿಣವನ್ನಾಗಿ ಮಾಡುತ್ತೆ. ತನ್ನ ಪ್ರೀತಿಗಾಗಿ ತಾನು ಎಂತಹ ದೊಡ್ಡ ಬೆಲೆ ತೆರಬೇಕಾಯಿತು ಅಂತ ಆಕೆಗೆ ಅಲ್ಲಿ ಅರ್ಥ ಆಗುತ್ತೆ. ಪ್ರೊಫೆಸರ್ ಇದರಿಂದ ನಿರಾಳವಾಗಿ ಈ ರಹಸ್ಯವನ್ನು ಮರೆಮಾಚಿಟ್ಟು ಆಕೆಯಿಂದ ದೂರ ಹೋಗಿರ್ತಾನೆ. ಇಲ್ಲಿ ವೀರಮತಿ ಲಾಹೋರ್ನಲ್ಲಿ ಡಿಗ್ರಿಯನ್ನು ಪಡಿತಾಳೆ. ಅವಳು ಸ್ವತಂತ್ರವಾಗಲು ನಿರ್ಧರಿಸಿ ಸಿರ್ಹಿನ್ನಲ್ಲಿ ಹೆಡ್ ಮಿಸ್ಟ್ರೆಸ್ ಆಗಿ ಕೆಲಸಕ್ಕೆ ಸೇರ್ತಾಳೆ. ಅಲ್ಲಿ ಅವಳು ಮೊದಲ ಬಾರಿಗೆ ಒಂದು ಮಹಿಳೆಗೆ ಸಿಗುವ ಗೌರವವನ್ನು ಅನುಭವಿಸ್ತಾಳೆ. ಸ್ವಂತ ಮನೆ ಮತ್ತು ಆದಾಯದಿಂದ ಅವಳಿಗೆ ತನ್ನ ಜೀವನದ ಮೇಲೆ ಅಧಿಕಾರ ಸಿಗುತ್ತೆ. ಆದರೆ ಒಂಟಿತನ ಅವಳನ್ನು ಕಾಡ್ತಾ ಇರುತ್ತೆ. ಕುಟುಂಬದವರು ಇನ್ನೂ ಅವಳನ್ನು ಕಾಂಟ್ಯಾಕ್ಟ್ ಬಂದಿರೋದಿಲ್ಲ. ಈ ಕೆಲಸವೇ ತನ್ನನ್ನು ಉಳಿಸುತ್ತೆ ಅಂತ ಅವಳು ನಂಬಲು ಪ್ರಯತ್ನಿಸ್ತಾಳೆ. ಮತ್ತೆ ದೂರ ಇರಲು ಸಾಧ್ಯವಾಗದೆ ಪ್ರೊಫೆಸರ್ ಸಿರ್ಹಿಂದಿಗೆ ಬಂದು ವೀರಮತಿಯನ್ನು ಹುಡುಕ್ತಾರೆ. ಅವರು ಅವಳ ಶಾಂತಿಯುತ ಜೀವನವನ್ನು ಮತ್ತೆ ಕದರ್ತಾರೆ. ಅವರು ತನ್ನ ಜೀವನದಲ್ಲಿ ಇರುವವರೆಗೂ ತನಗೆ ಬಿಡುಗಡೆ ಇಲ್ಲ ಎಂದು ವೀರಮತಿ ಅರ್ಥ ಮಾಡ್ಕೋತಾಳೆ. ಮದುವೆಯಾಗದ ಹೊರತು ಭೇಟಿ ಆಗೋದಿಲ್ಲ ಅಂತ ಅವಳು ಅಂತಿಮವಾಗಿ ಪ್ರೊಫೆಸರ್ ಹರೀಶ್ಗೆ ಎಚ್ಚರಿಕೆ ನೀಡುತ್ತಾಳೆ. ಹರೀಶ್ ತನ್ನ ತಾಯಿಯ ಭಯ ಮತ್ತು ವೀರಮತಿಯ ಮೇಲಿನ ಆಸೆಯ ನಡುವೆ ಸಿಲುಕ್ತಾ ಇರ್ತಾಳೆ. ವೀರಮತಿ ಮತ್ತೆ ರಹಸ್ಯ ಸಂಬಂಧ ಹೊಂದೋದಕ್ಕೆ ನಿರಾಕರಣೆ ಮಾಡ್ತಾಳೆ. ಅವಳು ಈಗ ಮೊದಲಿನಂತೆ ಒಂದು ವಿಧೇಯ, ಒಂದು ಡೀಸೆಂಟ್ ಹುಡುಗಿ ಆಗಿರೋದಿಲ್ಲ ಅಂತ ಅವಳಿಗೆ ಗೊತ್ತಾಗಿರುತ್ತೆ. ಅಂತಿಮವಾಗಿ ಹರೀಶ್ ಏನು ಮಾಡ್ತಾನೆ, ವೀರಮತಿಯನ್ನು ಮದುವೆ ಆಗೋದಕ್ಕೆ ಒಪ್ತಾನೆ. ವೀರಮತಿ ಮತ್ತು ಹರೀಶ್ ಕುಟುಂಬದವರು ಅನುಪಸ್ಥಿತಿಯಲ್ಲಿ ಅವರು ಮದುವೆ ಆಗ್ತಾರೆ. ಅಂದರೆ ಕುಟುಂಬದವ್ರಿಗೆ ಯಾರಿಗೂ ತಿಳಿಸದೆ ಅವರು ಮದುವೆ ಆಗ್ತಾರೆ. ಈ ಮದುವೆಯು ಆಚರಣೆಗಿಂತ ಹೆಚ್ಚಾಗಿ ಒಂದು ಶರಣಾಗತಿಯಂತೆ ಇರುತ್ತೆ. ಮದುವೆಯ ಮೂಲಕ ತನಗೆ ಸಾಮಾಜಿಕ ಸ್ಥಾನಮಾನ ಸಿಗುತ್ತೆ ಅಂತ ವೀರಮತಿ ನಂಬ್ತಾಳೆ. ಆದರೆ ಈ ಸುದ್ದಿಯಿಂದ ಕುಟುಂಬದೊಂದಿಗಿನ ಸಂಬಂಧ ಸಂಪೂರ್ಣವಾಗಿ ಕಳೆದುಕೊಳ್ತಾಳೆ. ಆಕೆ ತಂದೆ ಸಾವನ್ನಪ್ತಾರೆ ಮತ್ತು ಅದಕ್ಕೆ ವೀರಮತಿಯ ಕಾರಣ ಅಂತ ಎಲ್ಲರೂ ಅವಳನ್ನು ದೂಷಿಸ್ತಾರೆ. ಆಕೆಗೆ ಅಂತ್ಯಕ್ರಿಯೆಗೆ ಕೂಡ ಹೋಗೋದಕ್ಕೆ ಅನುಮತಿ ಸಿಗೋದಿಲ್ಲ. ವೀರಮತಿ ಈಗ ಪತ್ನಿಯಾಗಿದ್ದರೂ ಆಕೆ ಒಂದು ರೀತಿ ಅನಾಥೆಯಾಗಿರ್ತಾಳೆ. ವೀರಮತಿ ಪ್ರೊಫೆಸರ್ ಮನೆಗೆ ಎರಡನೇ ಹೆಂಡತಿಯಾಗಿ ಬರ್ತಾಳೆ. ಹರೀಶ್ನ ತಾಯಿ ಮತ್ತು ಮೊದಲ ಹೆಂಡತಿ ಗಂಗಾಳಿಂದ ಅವಳಿಗೆ ತೀವ್ರವಾದಂತಹ ವಿರೋಧ ವ್ಯಕ್ತವಾಗುತ್ತೆ. ಮೌನವೇ ಅವಳ ವಿರುದ್ಧದ ಮುಖ್ಯ ಅಸ್ತ್ರವಾಗುತ್ತೆ. ಆಕೆಗೆ ಅಡುಗೆ ಮನೆಯ ಪಾತ್ರೆಗಳನ್ನು ಮುಟ್ಟಲು ಬಿಡೋದಿಲ್ಲ. ಅವಳನ್ನು ಅಪವಿತ್ರ ಅಂತ ನಡೆಸ್ಕೊತಾ ಇರ್ತಾರೆ. ಹರೀಶ್ ತನ್ನ ಮನೆಯಲ್ಲಿ ವೀರಮತಿಯ ಪರವಾಗಿ ನಿಲ್ಲಲು ಆತ ಅಸಮರ್ಥನಾಗ್ತಾನೆ. ಆತ ಓದಿನಲ್ಲಿ ಮಗ್ನನಾಗಿದ್ದರೆ ವೀರಮತಿ ಆ ಮನೆಯ ಮಹಿಳೆಯರನ್ನು ಒಬ್ಬಳೇ ಎದುರಿಸಬೇಕಾಗತ್ತೆ. ಗಂಗಾಳ ಮೌನ ಸಂಕಟ ವೀರಮತಿಯನ್ನು ತನ್ನದೇ ಮನೆಯಲ್ಲಿ ಒಂದು ರೀತಿ ವಿಲನ್ ನಂತೆ ಕಾಣ್ತಾ ಇರ್ತಾಳೆ. ಮನೆಯ ಉಸಿರುಗಟ್ಟಿಸುವಂತಹ ವಾತಾವರಣದಿಂದ ಪಾರಾಗೋದಕ್ಕೆ ವೀರಮತಿ MA ಮಾಡಲು ನಿರ್ಧಾರ ಮಾಡ್ತಾಳೆ. ಮನೆಯ ಕಿರಿಕಿರಿಯಿಂದ ತಪ್ಪಿಸಿಕೊಳ್ಳಲು ಹರೀಶ್ ಇದನ್ನು ಬೆಂಬಲಿಸ್ತಾನೆ. ಇಲ್ಲಿ ವೀರಮತಿ ಎರಡು ಜಗತ್ತುಗಳ ನಡುವೆ ಬದುಕ್ತಾ ಇರ್ತಾಳೆ. ಕಾಲೇಜಿನಲ್ಲಿ ಅವಳಿಗೆ ಗೌರವ ಸಿಕ್ಕರೆ ಮನೆಯಲ್ಲಿ ಅವಮಾನ ಎದುರಾಗ್ತಾ ಇರುತ್ತೆ. ಈ ರೀತಿಯ ಸ್ವತಂತ್ರಕ್ಕಾಗಿ ವರ್ಷಗಳನ್ನು ಕಳೆದ ಬಗ್ಗೆ ಅವಳಿಗೆ ಒಂದು ರೀತಿ ಪಶ್ಚಾತ್ತಾಪವಾಗ್ತಾ ಇರುತ್ತೆ. ಇನ್ನು 1942ರ ಕಾಲ ಕ್ವಿಟ್ ಇಂಡಿಯಾ ಚಳವಳಿ ದೇಶಾದ್ಯಂತ ಹರಡಿರುತ್ತೆ. ರಾಜಕೀಯ ಅಸ್ಥಿರತೆ. ಇಲ್ಲಿ ವೀರಮತಿಯ ವೈಯಕ್ತಿಕ ಒಂದು ಹಿನ್ನೆಲೆ, ಅವಳ ಒಡಹುಟ್ಟಿದ್ದವರು ಮತ್ತು ಸ್ನೇಹಿತರು ಜೈಲಿಗೆ ಹೋಗ್ತಾರೆ. ತನ್ನ ಹೋರಾಟ ಕೇವಲ ವೈಯಕ್ತಿಕ ಮತ್ತು ಸ್ವಾರ್ಥ ಅಂತ ವೀರಮತಿ ನಾಚಿಕೆ ಪಡ್ತಾಳೆ. ಸ್ವರ್ಣಲತಾ ಈಗ ಒಬ್ಬ ನಾಯಕಿಯಾಗಿ ಬೆಳೆದಿರೋದನ್ನ ಕಂಡು ವೀರಮತಿಗೆ ನೋವಾಗುತ್ತೆ. ಹರೀಶ್ ಕೇವಲ ಮಾತನಾಡುವ ಆರಾಮ ಕುರ್ಚಿ ಅಂತಕ್ಕಂಥದ್ದನ್ನು ವೀರಮತಿ ಅರ್ಥ ಮಾಡ್ಕೋತಾಳೆ. ರಾಷ್ಟ್ರೀಯ ಸ್ವಾತಂತ್ರ್ಯದ ಕೂಗು ಕೇಳುವಾಗ ವೀರಮತಿ ತಾನು ಎಷ್ಟು ಬಂದಿಯಾಗಿದ್ದಾನೆ ಸಂಸಾರದಲ್ಲಿ ಅಂತ ಅರ್ಥಕೋತಾಳೆ. ಅಮೃತಸರದಲ್ಲಿ ಕೋಮು ಸಂಘರ್ಷ ಹೆಚ್ಚಾಗುತ್ತೆ. ಹೊರಗೆ ಅಪಾಯ ಇದ್ದರೂ ಮನೆಯೊಳಗೆ ಹೆಂಡತಿಯರ ನಡುವಿನ ಯುದ್ಧ ಮುಂದುವರೆದಿರುತ್ತೆ. ಗಂಗಾ ಆದರ್ಶ ಪತ್ನಿಯಾಗಿ ಮುಂದುವರಿತಾಳೆ.
ವೀರಮತಿ ತನ್ನ ತಾಯಿ ಕಸ್ತೂರಿಯನ್ನು ಭೇಟಿಯಾಗಲು ಕೊನೆಯ ಪ್ರಯತ್ನ ನಡೆಸ್ತಾಳೆ. ಆದರೆ ಅದನ್ನು ಅವರ ತಾಯಿ ಕಸ್ತೂರಿ ನಿರಾಕರಿಸ್ತಾರೆ. ತನಗೆ ಎಂದಿಗೂ ಕ್ಷಮೆಯಿಲ್ಲ ಅಂತ ವೀರಮತಿ ಅಂದ್ಕೋತಾಳೆ. ತನ್ನ ಇಡೀ ಜೀವನವು ಈ ತನ್ನ ಕುಟುಂಬದಿಂದ ಬೇರ್ಪಟ್ಟು ಈ ರೀತಿ ಏಕಾಂಗಿಯಾಗಿ ಕಳಿಬೇಕು ಅಂತ ಅನಿಸುತ್ತೆ. 1947ರ ಒಂದು ಹಿಂಸಾಚಾರದಲ್ಲಿ ಪಂಜಾಬ್ನಲ್ಲಿ ಆ ಹಿಂಸಾಚಾರ ಹೆಚ್ಚಾಗುತ್ತೆ. ಅಮೃತ್ಸರವು ಬೆಂಕಿ ಮತ್ತು ನಿರಾಶ್ರಿತೆಯಿಂದ ತುಂಬಿ ಹೋಗಿರುತ್ತೆ. ರಾಷ್ಟ್ರೀಯ ಈ ಒಂದು ದುರಂತ ವೀರಮತಿಯ ಒಂದು ಚೈತನ್ಯದ ಪತನವನ್ನು ಪ್ರತಿಬಿಂಬಿಸುತ್ತೆ. ಈ ಗದ್ದಲದ ನಡುವೆ ವೀರಮತಿ ಮತ್ತೆ ಗರ್ಭಿಣಿಯಾಗ್ತಾಳೆ. ಈ ಬಾರಿ ಇದಾಳಿಗೆ ಜನ್ಮ ನೀಡ್ತಾಳೆ. ಅಂತಹ ಕಠಿಣ ಸಮಯದಲ್ಲಿ ಗರ್ಭಿಣಿಯಾದಂತಹ ಅವಳಿಗೆ ಅದೊಂದು ಹೊರೆಯಾಗಿ ಭಾಸವಾಗಿರುತ್ತೆ. ವೀರಮತಿ ತನ್ನ ಒಂದು ಸಂಸಾರದಿಂದ ದೂರವಾಗಿ ತನ್ನ ಸಂತೋಷವನ್ನೇ ಕಳೆದುಕೊಂಡಿರ್ತಾಳೆ. ಇನ್ನು ಆ ವಿಭಜನೆ ಒಂದು ಆಘಾತದಿಂದ ಚೇತರಿಸಿಕೊಳ್ತಾ ಇರಬೇಕಾದ್ರೆ ಜಗತ್ತಿಗೆ ಬರ್ತಾಳೆ. ವೀರಮತಿ ಕಟ್ಟುನಿಟ್ಟಾದ ಮತ್ತೆ ಒಂದು ತಾಯಿಯಾಗಿರ್ತಾಳೆ. ಅವಳು ತನ್ನ ಹತಾಶೆ ಮತ್ತು ಕಳೆದುಕೊಂಡಂಥ ಕನಸುಗಳನ್ನು ಮಗಳ ಮೇಲೆ ಹೇರ್ತಾಳೆ. ತನ್ನ ಬಾಲ್ಯವನ್ನು ಕೇವಲ ಎಲ್ಲ ಬೇಡ ಬೇಡ ಅನ್ನೋದ್ರಲ್ಲಿ ಕಳೀತಾ ಹೋಗ್ತಾಳೆ. ನಂತರ ಪ್ರೊಫೆಸರ್ ಇದಾಳನ್ನು ಪ್ರೀತಿಸ್ತಾಳೆ, ಆದರೆ ವಿಮರ್ತಿಯನ್ನು ನಿರ್ಲಕ್ಷಿಸ್ತಾರೆ. ಇಲ್ಲಿ ಡಿಫಿಕಲ್ಟ್ ಡಾಟರ್, ಈಗ ಕಷ್ಟದ ಒಂದು ಡಿಫಿಕಲ್ಟ್ ಡಾಟರ್ ಆಗಿರ್ತಕ್ಕಂತಹ ವೀರಮತಿ ಕಷ್ಟದ ತಾಯಿಯಾಗಿದ್ದ ಡಿಫಿಕಲ್ಟ್ ಮದರ್ ಆಗಿರ್ತಾಳೆ. ತನ್ನ ತಾಯಿಯಂತೆ ಆಗಬಾರದು ಅಂತೇಳಿ ಅಂದ್ಕೋತಾಳೆ. ಅಂದರೆ ಇಲ್ಲಿ ವೀರಮತಿ ತನ್ನ ಮಗಳಾದಂಥ ಇದ ಕೂಡ ತನ್ನಂತೆ ಆಗಬಾರ್ದು ಅಂತ ಅಂದ್ಕೋತಾ ಇರ್ತಾಳೆ. ತನ್ನ ಸ್ವಂತ ಒಂದು ಬಂಡಾಯದ ಬಗ್ಗೆ ಪ್ರತಿಬಿಂಬಿಸ್ತಾಳೆ. ಇಲ್ಲಿ ತನ್ನ ವಿಫಲ ಮದುವೆ ಮತ್ತು ಮಗುವಿಲ್ಲದ ನಿರ್ಧಾರದ ಬಗ್ಗೆ ವಿವರಿಸ್ತಾಳೆ. ತನ್ನ ತಾಯಿಯ ಕಠಿಣತೆ, ಹೆಚ್ಚಿನ ನೋವಿನಿಂದ ಆಕೆ ಅರ್ಥಕೊಳ್ತಾಳೆ. ನೋವನ್ನು ತನ್ನ ತಾಯಿ ಎಷ್ಟು ಕಷ್ಟಪಟ್ಟಳು ಅನ್ನೋದನ್ನ ಅರ್ಥಕೋತಾಳೆ. ತನ್ನ ತಾಯಿಯ ಬಗ್ಗೆ ತಿಳಿದಿರುವ ಕೆಲವು ಸಂಬಂಧಿಕರನ್ನು ಭೇಟಿಯಾಗಿ ರಹಸ್ಯವಾಗಿ ಆಕೆ ಅಬಾರ್ಷನ್ ಬಗ್ಗೆ ಮಾಡಿಕೊಂಡಿರೋದ್ರ ಬಗ್ಗೆ ಅರ್ಥಕೋತಾಳೆ. ಈ ಮಾಹಿತಿ ವೀರಮತಿಯನ್ನು ಒಂದು ವಿಲನ್ ಆಗುವ ಬದಲು ಒಂದು ಬಲಿಪಶುವನ್ನಾಗಿ ಮಾಡಿರುತ್ತೆ. ಪ್ರೊಫೆಸರ್ ಒಬ್ಬ ದೌರ್ಬಲ್ಯವುಳ್ಳಂತಹ ಪುರುಷ, ಮತ್ತು ಅವಳಿಗೆ ಇಲ್ಲಿ ಗೊತ್ತಾಗುತ್ತೆ ತಾನು ಕಳೆದುಕೊಂಡಂಥ ಸತ್ಯಗಳನ್ನು ಬರೆಯಲು ಪ್ರಾರಂಭಿಸ್ತಾಳೆ. ಅಂದರೆ ತನ್ನ ತಾಯಿಗೆ ಆದಂತಹ ಮೋಸ ಇವೆಲ್ಲವನ್ನು ಬರೆಯೋದಕ್ಕೆ ಆರಂಭಿಸ್ತಾಳೆ. ವೀರಮತಿಯ ಹಳೆಯ ಪುಸ್ತಕಗಳು ಮತ್ತು ಪತ್ರಗಳನ್ನು ನೋಡ್ತಾಳೆ. ಪ್ರೊಫೆಸರ್ನ ಪತ್ರಗಳು ಅವರ ಕುಶಲತೆ ಮತ್ತು ವೀರಮತಿಯ ಹತಾಶೆಯನ್ನು ಬಹಿರಂಗಪಡಿಸುತ್ತೆ. ಲಾಹೋರ್ನಲ್ಲಿದ್ದಂತಹ ಯುವತಿಯಾದಂತಹ ವೀರಮತಿ ತನ್ನ ತಾಯಿಯ ಗಾಢವಾದಂತಹ ಭಾವನೆಗಳನ್ನು ಅರ್ಥ ಮಾಡ್ಕೋತಾಳೆ. ತನ್ನ ತಾಯಿಯು ಭೂತಕಾಲದಲ್ಲಿ ತನ್ನದೇ ಮುಖ ಮತ್ತು ತನ್ನದೇ ಹಠವನ್ನು ಇದ್ಲು ಅನ್ನೋದನ್ನ ಗುರುತಿಸ್ತಾಳೆ. ವೀರಮತಿಯ ಮೌನ ತನ್ನನ್ನು ರಕ್ಷಿಸಲು ಇದೆ ಅಂತ ಅರ್ಥ ಮಾಡ್ಕೋತಾಳೆ. ಈ ಇತಿಹಾಸವು ಆಗ ಸ್ವತಂತ್ರ ಹೋರಾಟದಲ್ಲಿ ತನ್ನ ತಾಯಿಯ ಹೋರಾಟದ ಕೊಡುಗೆ ಏನು ಅಂತಕ್ಕಂಥದ್ದನ್ನು ಅರ್ಥಕೋತಾಳೆ. ತನ್ನ ಪ್ರಯಾಣವನ್ನು ಮುಗಿಸಿ ತನ್ನ ಮನಸ್ಥಿತಿಯೊಂದಿಗೆ ತನ್ನ ಜೀವನಕ್ಕೆ ಬರ್ತಾಳೆ. ತನ್ನ ತಾಯಿಯನ್ನು ಅವಳು ಈಗ ದ್ವೇಷಿಸ್ತಾ ಇರೋದಿಲ್ಲ. ಶಕುಂತಲಾ, ಸ್ವರ್ಣಲತಾ ಮತ್ತು ಗಂಗಾ ಅವರ ಕಥೆಗಳೆಲ್ಲವೂ ಒಂದು ದೊಡ್ಡ ಚಿತ್ರಣದಂತೆ ಆಕೆಗೆ ಕಾಣುತ್ತೆ. ಭಾರತದ ಇತಿಹಾಸವು ಮಹಿಳೆಯರ ದೇಹದ ಮೇಲೆ ಬರೆಯಲ್ಪಟ್ಟಿದೆ ಎಂದು ಅವಳು ಅರ್ಥಕೋತಾಳೆ. ತಾಯಿ ಮಗಳ ನಡುವೆ ಪರಿಪೂರ್ಣ ಸಂಬಂಧವಿರಲು ಸಾಧ್ಯ ಇಲ್ಲ ಎಂಬುದನ್ನು ಅವಳು ಒಪ್ಕೋತಾಳೆ. ಆಕೆ ಮೌನದ ಪರಂಪರೆಯನ್ನು ಮುರಿಯಲು ನಿರ್ಧರಿಸ್ತಾಳೆ. ವೀರಮತಿಯನ್ನು ಪತ್ನಿ ಅಥವಾ ತಾಯಿ ಪಾತ್ರ ಮೀರಿ ಆಕೆ ಯಾರು ಎಂಬುದು ಇಲ್ಲಿ ಆಕೆ ಅರ್ಥ ಮಾಡ್ಕೋತಾಳೆ. ಇಲ್ಲಿ ತಾಯಂದಿರ ವಿರುದ್ಧ ಬಂಡಾಯವೆದ್ದ ಮಗಳು ಇಲ್ಲಿ ಪ್ರತಿಬಿಂಬಿಸಲ್ಲ. ತನ್ನ ತಾಯಿಯ ವಿರುದ್ಧ ಬಂಡಾಯವೆದ್ದಂತಹ ಮಗಳಾಗಿ ಇಲ್ಲಿ ಕಾಣಿಸ್ಕೋತಾಳೆ. ಪ್ರತಿ ಪೀಳಿಗೆಯ ಮಹಿಳೆಯರು ಹೊಸ ರೀತಿಯ ಸ್ವತಂತ್ರಕ್ಕಾಗಿ ಹೋರಾಡ್ತಾರೆ ಅಂತ ಅರ್ಥ ಮಾಡ್ಕೋತಾಳೆ. ತಾನು ಕೂಡ ತನ್ನದೇ ಆದಂತಹ ರೀತಿಯಲ್ಲಿ ಡಿಫಿಕಲ್ಟ್ ಡಾಟರ್, ಕಷ್ಟದ ಮಗಳು ಅಂತ ಅವಳು ಒಪ್ಕೋತಾಳೆ. ವೀರಮತಿಯ ನೆನಪುಗಳು ಈಗ ಅವಮಾನದಿಂದ ಮುಕ್ತವಾಗಿರುತ್ತೆ. ಶಿಕ್ಷಣ ಮತ್ತು ಸ್ವತಂತ್ರದ ಹೋರಾಟ ಒಂದು ನಿರಂತರ ಪ್ರಯಾಣ. ಭೂತಕಾಲದ ಒಂದು ಹೊರೆ ಇಲ್ಲದ ತನ್ನ ಜೀವನವನ್ನು ಮುಂದುವರಿಸಲು ಸಿದ್ಧಲಾಗ್ತಾಳೆ. ವೀರಮತಿಯ ಕಥೆಯ ಒಂದು ಸಂಪ್ರದಾಯಗಳನ್ನು ಮುರಿಯಲು ಆಕೆ ಮಾಡಿದಂಥ ಪ್ರಯತ್ನದಿಂದ ಆಕೆ ಅನುಭವಿಸಿದಂತಹ ಒಂದು ನೋವು ಇಲ್ಲಿ ನೆನಪಿಸ್ಕೋತಾಳೆ. ಮರಣ ಮತ್ತು ಮೌನವನ್ನು ಮೀರಿದ ಬಾಂಧವ್ಯ ಈ ಒಂದು ಸಾಲುಗಳು, ಈ ಒಂದು ಕಾದಂಬರಿಯ ಮೂಲಕ ಒಂದು ಹೆಣ್ಣಿನ ಭಾವನೆಗಳನ್ನು ಇಲ್ಲಿ ತೋರಿಸಿದ್ದಾರೆ. ಒಬ್ಬ ಆ ತಾಯಿಯ ಭೂತಕಾಲವನ್ನು ಹುಡುಕ್ತಾ ಹೋದಂಥ ಆ ತಾಯಿ ಒಬ್ಬ ಡಿಫಿಕಲ್ಟ್ ಡಾಟರ್, ಆ ಒಂದು ತಾಯಿಗೆ ತಾನು ಒಬ್ಬ ಡಿಫಿಕಲ್ಟ್ ಡಾಟರ್ ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೋತಾಳೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಕನ್ನಡದ ಸಾರಾಂಶ ಆಗಿದ್ದು. ಇದರ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡಿಕೊಳ್ಬಹುದು.
ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.